ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಷಯ ಕನ್ನಡ ವಿದ್ಯಾರ್ಥಿಗಳ ಒಂದು ಅನಿಸಿಕೆಯ ಮೇಲೆ ಈ ವಿಡಿಯೋದ ಮುಖಾಂತರ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿ ಮಿತ್ರರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿವರೆಗೆ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಬೆನ್ನು ತಟ್ಟಿ ನನ್ನನ್ನು ಮೇಲಕ್ಕೆತ್ತುವಂಥ ಕೆಲಸ ನೀವೆಲ್ಲರೂ ಮಾಡ್ತಾಯಿದ್ದೀರಿ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನೇನಾದರೂ ಈ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣ ಅಂತಂದರೆ ಅದು ನೀವೆಲ್ಲ ವಿದ್ಯಾರ್ಥಿಗಳು ಕೊಟ್ಟಂಥ ಒಂದು ಸಹಕಾರ ಅಂತ ಹೇಳ್ತೀನಿ. ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಅದು ಕನ್ನಡ ಮಾಧ್ಯಮ ಆಗಲಿ ಅಥವಾ ಇಂಗ್ಲೀಷ್ ಮಾಧ್ಯಮ ಆಗಲಿ ಎಲ್ಲವನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 3 ತೆಗೆದುಕೊಂಡು ಬಂದಿದ್ದೀನಿ. 2 ಇನ್ನೂ ನಾನು ಅಪ್ಲೋಡ್ ಮಾಡಿಲ್ಲ, ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆಗಳು, ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಸಂದರ್ಭ ಸೂಚಿಸಿ ಬರೆಯಿರಿ, 5 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು ಭಾಷಾಭ್ಯಾಸ, ಪತ್ರ, ನಿಬಂಧ ಎಲ್ಲ ಕಂಪ್ಲೀಟಾಗಿ ಒಟ್ಟು ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನನಗೆ ಒಂದು ಆಸಕ್ತಿ ಮತ್ತು ಉತ್ಸಾಹವನ್ನು ಕೊಡ್ತದೆ. ಜೊತೆಗೆ ವಿಡಿಯೋಗಳನ್ನು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಭಾಳ ಮಾತು ಬೇಡ, ನಾನು ನೇರವಾಗಿ ಈ ಪ್ರಶ್ನೆ ಪತ್ರಿಕೆ ಕಡೆ ಹೋಗ್ತೀನಿ. ಬನ್ನಿ. ನೀವೆಲ್ಲ ಮೊದಲು ಸೂಚನೆಗಳನ್ನು ಓದ್ಕೊಳ್ಳಿ. ಕಡ್ಡಾಯವಾಗಿ ಸೂಚನೆಗಳು, ಪ್ರಶ್ನೆ ಪತ್ರಿಕೆ ಬಂದಾಗ ಕಡ್ಡಾಯವಾಗಿ ಸೂಚನೆಗಳನ್ನು ಓದ್ಕೊಳ್ಳೇಬೇಕು. ನೋಡಿ, ಸೂಚನೆ ಅವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಅವಿಭಾಗಕ್ಕೆ ಬರ್ತೀನಿ ನಾನು. ನೀವೆಲ್ಲ ಇಲ್ಲಿ ನೋಡ್ತಾ ಹೋಗ್ತೀರಿ. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅಂತಂದರೆ ನಾನು ಕೊಟ್ಟಿನಿ ನೋಡಿ. ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಆಯ್ಕೆ 4 ಕೊಟ್ಟಿದ್ದಾರೆ. 4ರಲ್ಲಿ ಸರಿಯಾದ ಉತ್ತರ ರಾವಣನ ರೂಪವನ್ನು ತೃಣವೆಂದು ಭಾವಿಸ್ತಾಳೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂಥೇಳಿ ಈ ಪ್ರಶ್ನೆ ನಿಮಗೆ ಮೊನ್ನೆ ನಾನು ಬ್ಲೂ ಪ್ರಿಂಟ್ ಬಿಟ್ಟಿದ್ದೆ, ಅಲ್ಲಿ ಈ ಪ್ರಶ್ನೆ ಕೊಟ್ಟಿದ್ದೀನಿ ನಿಮಗೆ, ಬಂದೇ ಬರ್ತದೆ ಅಂಥೇಳಿ. ಈ ಪ್ರಶ್ನೆ ಬರ್ತದೆ, ಸ್ವಲ್ಪ ಇದನ್ನು ಗಮನಿಸ್ತಾ ಹೋಗಿ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಯಾವುದನ್ನು ಗೆದ್ದವನು ಯೋಗಿ ಎನ್ನಬಹುದು ಅಂಥೇಳಿ ಒಂದು ಪ್ರಶ್ನೆಯನ್ನು ನಿಮಗಿಲ್ಲಿ ಕೇಳ್ತಾರೆ. ಯಾವುದನ್ನು ಅಂತಂದರೆ ಹರಿ ಷಡ್ವರ್ಗವನ್ನು, ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ಗೆದ್ದವನನ್ನು ಏನಂತ ಕರಿತೀವಿ ಅಂತಂದರೆ ಯೋಗಿ ಅಂತ ಕರಿತೀವಿ. ಜಾಲಿಯ ರಸಸ್ವಾದ ಹೇಗಿರ್ತದೆ ಅಂಥೇಳಿ ನಿಮಗೆ ಈ ಪ್ರಶ್ನೆ ಕೇಳಿದ್ದಾರೆ. ಬಹಳ ಸರಿ ಈ ಪ್ರಶ್ನೆ ಬಂದಿದೆ. 2023ರಿಂದ 25ರವರೆಗೆ ಬಂದಿದೆ. ಈ ವರ್ಷನೂ ಕೇಳ್ತಾರೆ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ಮುಂದೆ ಹೋಗ್ತೀನಿ ನಾನು. ಇಲ್ಲಿ 5ನೇ ಪ್ರಶ್ನೆ ನೀವೆಲ್ಲ ಗಮನಿಸ್ತಾ ಇದ್ರಿ. ಬಾನ ಹೊರಗಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ. ಮತ್ತು ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ ಬದುಕಿನಲ್ಲಿ ದಿನನಿತ್ಯ ಅಥವಾ ನಿತ್ಯ ಏನಾಗಿರ್ತದೆ ಅಂತಂದರೆ ನೂತನವಾಗಿರ್ತದೆ ಅಂತ ಹೇಳ್ತಾರೆ. ಏನಾಗಿರ್ತದೆ ರೀ? ನೂತನವಾಗಿರುವಂಥದ್ದು ಸದಾ ಇರುತ್ತದೆ ಅಂಥೇಳಿ ಕವಿಯ ಒಂದು ಭಾವವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾವುದರು ಅಂತ ಕೇಳಿದರೆ ಅದು ರುದ್ರಪ್ಪ ಅಂತ ಹೇಳ್ತೀವಿ. ನೀವೆಲ್ಲ ನೋಡ್ತಾ ಇದ್ರಿ 2026ನೇ ಸಾಲಿನ ಒಂದು ಮಾಡೆಲ್ ಕ್ವಶನ್ ಪೇಪರು, ಇದು 3ನೇದು ಅಂತ ಹೇಳ್ತೀನಿ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು, ಆಗ ಮಾತ್ರ ಅನೇಕ ಸಮಸ್ಯೆಗಳಿವೆ ಪರಿಹಾರ ದೊರಕುತ್ತದೆ ಎಂದು ಹಾಮಾನ ಹೇಳಿರುವ ಸಾರ ಅಂತಂದರೆ ಕನ್ನಡದ ಕೆಲಸಕ್ಕಾಗಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ಕೇವಲ ಕನ್ನಡ ಅಂಥೇಳಿ ಸರ್ಕಾರನೇ ಮಾಡ್ಬೇಕಂತೇನಿಲ್ಲ, ಹೌದಾ? ಕನ್ನಡಕ್ಕೆ ಜನಸಾಮಾನ್ಯರಿಂದ ಏನೂ ಸಂಬಂಧ ಇಲ್ಲ ಅಂತಿಲ್ಲ. ಕನ್ನಡಿಗರು ಕನ್ನಡ ಒಂದು ಹೋರಾಟ ಮಾಡಬೇಕಂತೇನಿಲ್ಲ. ಆದರೆ ಕನ್ನಡ ಕೆಲಸದಲ್ಲಿ ಸಾರ್ವಜನಿಕರು ಹೊಣೆಯೂ ಇರ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡಿ. ಇಲ್ಲಿ ಆನೆಯ ಮಾವುತನ ಹೆಸರೇನು ಅಂತಂದರೆ ವೇಲಾಯುಧ ಅಂತಿದೆ. ನಿಮಗೆ ನಾನು ಬ್ಲೂ-ಪ್ರಿಂಟನ್ನು ಕೊಟ್ಟಿದ್ದೆ ಆಲ್ರೆಡಿ, ಪ್ಲೇಲಿಸ್ಟಲ್ಲಿ ವಿಡಿಯೋ ಇದೆ 2025ರ. ಅಲ್ಲಿ ಈ ಪ್ರಶ್ನೆ ನಿಮ್ಗೆ ಬರ್ತದೆ ಅಂತ ಹೇಳಿದ್ದೆ ನಾನು, ಬಂದಿದೆ ನೋಡಿ ಮಾಡೆಲ್ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ.
ಇಲ್ಲೊಂದು ನಿಮಗೆ ಹೊಸ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ. ಅದು ಹೇಗೆ ಆನೆ ಕೆಲಸ ಅಂತೀಯ, ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗುವುದಿಲ್ವೇನೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಅಂತಂದರೆ ಅದು ಆನೆ ಮೇಲೆ ತಪ್ಪು ಹೊರಿಸಿದ್ದು ಸರಿ ಎಂಬ ಭಾವ ಅಂಥೇಳಿ ಇಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀನಿ. ಇನ್ನು ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ ಈ ವರ್ಷ ಈ ಪ್ರಶ್ನೆ ಬಂದಿದೆ ನೋಡಿ. ನೀವು ಇಲ್ಲಿ ವಿದ್ಯುತ್ ಇಲಾಖೆ ಮೇಲೆ ಏನಪ್ಪ ಅಂತಂದರೆ ಈ ಟೆಲಿಫೋನ್ ಸಿಬ್ಬಂದಿ ಮುಷ್ಕರವನ್ನು ಹೂಡಿದ್ದು ಅಂತ ಹೇಳ್ತೀವಿ. ಇವು ನಿಮಗೆ 10 ಏನಪ್ಪ ಅಂತಂದರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸೊ 10ರಲ್ಲಿ ಈ ವರ್ಷ ನಿಮಗೆ ಮಿನಿಮಮ್ 5 ಏನದ ಅಂತಂದರೆ ನಾನು ಹೇಳಿರುವಂಥ ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರ್ತವೆ. ಇನ್ನು 5 ಅಪ್ಲೈಡ್ ಬರ್ಬೋದು ಅಂತ ಹೇಳ್ತೀನಿ. ಇನ್ನು ಈ ಬಿಟ್ಟ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಆವರಣದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿರಿ. ಚಂದ್ರಭವನ ಇದೆ, ಶಾಂಭವಿ ಇದೆ, ಪ್ರಶ್ನೆ ಕೇಳುವುದು, ಮನೋರಮೆ, ಪ್ಲೇಮಿಯೆ, ಸೀತಾ. ಸೊ ಈ ರೀತಿಯಾದ ಆಯ್ಕೆಗಳಿದ್ದಾವೆ. ನಾನು ಆಲ್ರೆಡಿ ಬರೆದಿದ್ದನ್ನು ಕೊಟ್ಟಿದ್ದೀನಿ ಮುಂದೆ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವವರು ಸೀತಾ, ಅವರ ಮಿತ್ರೆ, ಅವಳ ಸ್ನೇಹಿತೆ. ದಣಿಗಳ ಮನೆಯಲ್ಲಿ ಪಕ್ಕದಲ್ಲಿರುವಂಥ ಹೊಳೆ ಯಾವುದು ಅಂತಂದರೆ ಶಾಂಭವಿ ಹೊಳೆ. ಪ್ರಶ್ನೆ ಕೇಳುವುದು ವಿಜ್ಞಾನದ ಅಡಿಪಾಯವೆಂದು ಕಲಾಂ ಅವರು ಅಭಿಪ್ರಾಯವನ್ನು ಪಟ್ಟಿದ್ದರು. ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಮನೋರಮೆ. ಚಂದ್ರಭವನ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಅಂಥೇಳಿ ನೀವೆಲ್ಲ ನೋಡ್ಬೋದು. ಸೊ ಇವು ಒಟ್ಟು 5 ಅಂಕದ ಬಿಟ್ಟ ಸ್ಥಳಗಳು. ನಿಮಗೆ ಇಲ್ಲಿ ಸರಳವಾಗಿ ಉತ್ತರ ಕೊಟ್ಟಿರ್ತಾರೆ, ಅವನ್ನ ನೋಡಿಕೊಂಡು ನೀವೇನು ಮಾಡ್ಕೋಬೇಕು, ಉತ್ತರವನ್ನು ಸರಿಯಾಗಿ ಬರಿಬೇಕು. ಇನ್ನು ಹೊಂದಿಸಿ ಬರೆಗೆ ನಾನು ಇಲ್ಲಿ ಕೊಡ್ತೀನಿ ನೋಡಿ. ನಿಮಗೆ ಸೋಮೇಶ್ವರ ಶತಕ ಎಂಬ ಗ್ರಂಥವನ್ನು ಇಲ್ಲಿ ಪಗಿಯಂ ಬಾಲಕರೆಂಬ ಒಂದು ಕವಿ ಪರಿಚಯಲ್ಲಿ ನೀವು ನೋಡ್ತೀರಿ. ಜಾಲಿಯ ಮರದಂತೆ ಎಷ್ಟು ಸಾರಿ ಹೇಳಿಲ್ಲ ನಿಮಗೆ, ಪುರಂದರದಾಸರ ಒಂದು ಕೀರ್ತನೆಗೆ ಸಂಬಂಧಪಟ್ಟಂಥದ್ದು. ಜೊತೆಗೆ ವ್ಯಕ್ತಿಪರ ಕವನಗಳು ಅಂಥೇಳಿ ಅದು KS ನಿಸಾರ್ ಅಹ್ಮದ್ ಅವ್ರದ್ದು. ಹತ್ತಿ ಚಿತ್ತ ಮತ್ತು ಅಂತ ಹೇಳಿದ್ರೆ ಇದು ಟಿ ಎಲ್ಲಪ್ಪ, ಕೇವಲ 1 ಅಂಕ ಬರ್ತದೆ ನಿಮಗೆ ಹೊಂದಿಸಿ ಬರಲಿ ಅಂತ ಕೇಳಿದೆ. ಇನ್ನು ಸುಕನ್ಯಾ ಮಾರುತಿ ನಿಮಗೆಲ್ಲ ಗೊತ್ತಿದೆ. ನಾನೆಂಬ ಮಾಯೆ ಎಂಬ ಅವರ ಒಂದು ಏನಪ್ಪ ಅಂತಂದರೆ ಸಮಗ್ರ ಕಾವ್ಯಕ್ಕೆ ಸಿಕ್ಕಂಥದ್ದು, ನಾವು ಇದನ್ನು ಹೊಂದಿಸಿ ಬರೆ ಅಂತ ಹೇಳ್ತೀವಿ. ಸೊ ಈ ಭಾಗಕ್ಕೂ ಸಹ ನಿಮಗೆ ಈ ಸರಳವಾಗಿ ಗೊತ್ತಿರ್ತದೆ, ಯಾಕಂದರೆ ಪಾಠಗಳು ಮತ್ತು ಲೇಖಕ ಕೃತಿಕಾರ ಪರಿಚಯದಲ್ಲಿ ಈ ವರ್ಷ ಆಳವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಲ್ಪ ಅದನ್ನು ನೀವು ಗಮನಿಸಿ. ಸೊ ವಿದ್ಯಾರ್ಥಿಗಳು ನೀವೆಲ್ಲ ಗಮನಿಸ್ಬೋದು, ಸರ್ ಇಲ್ಲೇನು ಉತ್ತರ ಕೊಟ್ಟಿಲ್ವಲ್ಲ ಅಂತ ನೀವು ಅನ್ಬೋದು. ಇವುಗಳಿಗೆ ನಾನು ನೋಟ್ಸನ್ನು ಬರೆದಿದ್ದೀನಿ, ಆ ನೋಟ್ಸ್ಗಳನ್ನು ತಿಳ್ಕೊತ ಹೋಗ್ತೀನಿ. ಇಲ್ಲಿ ಪ್ರಶ್ನೆಗಳನ್ನು ನೀವು ನೋಡಲಿಲ್ಲ ಅಂತಂದರೆ ಈ ಪ್ರಶ್ನೆಗಳನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಆ ಲಿಂಕಲ್ಲಿ ಹೋಗಿ ಆಲ್ರೆಡಿ ನೀವು ಡೌನ್ಲೋಡ್ ಮಾಡಿದ್ದೆ ಒಳ್ಳೆಯದು. ಇಲ್ಲ ಡೌನ್ಲೋಡ್ ಮಾಡಿದ್ದಿಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತವೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಪ್ರಶ್ನೆಯ ಜೊತೆಗೆ ಏನಪ್ಪ ಅಂತಂದರೆ ಮುಂದೆ ಬರ್ದೀನಿ, ಅವುಗಳನ್ನು ನೋಡ್ಕೊತ ಹೋಗಿ. ಇಲ್ಲಿ ಗಮನಿಸ್ಬೋದು, ಇಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಅವರು 3 ಭಾಗಗಳನ್ನ ಮಾಡಿದ್ದಾರೆ ನಿಮಗೆ, ಪದ್ಯ, ಗದ್ಯ ಮತ್ತು ದೀರ್ಘಗದ್ಯ. ಇಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ. ಆ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆಗಳು ನಿಮಗಿಲ್ಲೇ ಬರ್ತವೆ. ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತಂದಾಗ ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡು ಸೀತೆಯಲ್ಲಿಗೆ ರಾವಣ ಏನು ಮಾಡ್ತಾನೆ ಅಂತಂದರೆ ಬರ್ತಾನೆ. ಅವನ ಮೊಲವೊಲಿಸಲು ಬರುತ್ತಿರುವುದನ್ನು ತಿಳಿದು ರಾವಣನು ಮತ್ತೇನು ಹೇಳುವನೋ ಎಂದು ಬುಧವಾಗಿ ಯೋಚಿಸಿದಳು ಅಂತೇಳಿ ಉತ್ತರವನ್ನು ಅಲ್ಲಿ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ರಾಜ ಮತ್ತು ಮಂತ್ರಿ. ನಾನು ಬ್ಲೂ ಪ್ರಿಂಟಲ್ಲಿ ಆಲ್ರೆಡಿ ಕೊಟ್ಟು ನಿಮಗೆ ಪ್ರಶ್ನೆ ಇದನ್ನು ಬಂದೇ ಬರ್ತದೆ ಅಂಥೇಳಿ. ರಾಜ ಕೋಪ ಪಾಪಗಳನ್ನು ತೊರೆದು ಪ್ರೀತಿಯಿಂದ ಪ್ರಜೆಗಳ ಯುಗಕ್ಷೇಮವನ್ನು ನೋಡಿಕೊಳ್ಳಬಲ್ಲನು, ಅವನಿಗೆ ರಾಜ ಅಂತ ಕರಿತೀವಿ. ಅದೇ ರೀತಿ ಮಂತ್ರಿ ಅಂತಂದರೆ ಸಮಯಕ್ಕೆ ತಕ್ಕ ಚತುರೋಪಾಯಗಳನ್ನು ಚಮತ್ಕಾರಗಳನ್ನು ಬಲ್ಲವನು ಮಂತ್ರಿ ಆಗಲು ಅರ್ಹ ಎಂದು ಕವಿ ಹೇಳಿದ್ದಾನೆ. ಇವೆರಡು ನೀವು 2 ಅಂಕಕ್ಕೆ ಬರಿಬೇಕು. ಇನ್ನು ನಮ್ಮ ಬೇಂದ್ರೆಯವರ ಪ್ರಕಾರ ಹೇಳಿರುವಂತೆ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸ ಏನು ಅಂತ ಕೊಟ್ಟಾಗ ಕವಿಯ ಪ್ರಕಾರ ಮುಪ್ಪು ಅನುಭವಶಾಲಿಯಾದರೂ ಚಿಂತನದಲ್ಲಿ ಮುಳುಗಿರುತ್ತದೆ ಎಂಬ ಭಾವನೆ ವ್ಯಕ್ತಪಡಿಸ್ತಾರೆ. ಹರೆ ಎಂಬುದು ಮಾನವನ ಜೀವದ ಬೆಳಗು ಜಾವ. ಈ ಅವಧಿಯಲ್ಲಿ ನಿರಂತರವಾಗಿ ಕ್ರಿಯಾಶೀಲರಾಗಿ ದುಡಿದು ದಣಿದ ಜೀವನದಲ್ಲಿ ಸಫಲ ಸಾರ್ಥಕತೆ ಪಡೆಯಬೇಕೆಂದು ಮಾರ್ಗದರ್ಶನ ಕವಿ ನೀಡ್ತಾರೆ. ಇನ್ನು ಈ ಪ್ರಶ್ನೆ ನಿಮಗೆ ಬ್ಲೂ ಪ್ರಿಂಟಲ್ಲಿ ಬಂದಿದೆ ನೋಡಿ. ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತಂದರೆ ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ಗಳ ವೇಷವನ್ನು ತಾಳಿದ ಅಂಥೇಳಿ ನೀವು 2 ಅಂಕಕ್ಕೆ ಬರಿಬೋದು. ಇನ್ನು ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಅಂತಂದರೆ ಹೆಂಡತಿ ಸಿದ್ಲಿಂಗಿ ಮಗುವಿನ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೇಳುತ್ತಲೇ ಇದ್ದಳು. ಮೈ ಸರಿಯಿಲ್ಲ ಅಂತಂದರೆ ಅವಳಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಳು. ಹಾಮಾನಾಯಕರಲ್ಲಿ ಕನ್ನಡ ಪ್ರೀತಿ ಸ್ಮರಿಸುವುದು ಹೇಗೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕನ್ನಡ ಪ್ರೀತಿ ಸ್ಮರಿಸುವುದು ಮಾಸ್ತಿ ಕುವೆಂ ತಿನಂಶ್ರೀ ಅವರ ಪದ್ಯ ಪಠ್ಯ ಪುಸ್ತಕಗಳಲ್ಲಿ ಓದಿದಾಗ BM ಶ್ರೀ ಆಲೂರು ಮತ್ತು ಮುದವಿಡ ರೂಪಯುತವಾಗಿದ್ದು ಮುಂದೆ ಗಾಂಧಿ, ವಿನೋಬಾ ಮೊದಲಾದವರು ಚಿಂತನೆಗಳಿಂದ ಹರಳುಗೊಂಡಿದ್ದು.
AR ಕೃಷ್ಣಶಾಸ್ತ್ರಿ ಅಧ್ಯಕ್ಷ ಭಾಷಣವನ್ನು ಓದಿದ ನಂದ ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಮರಿಸಿತು ಅಂಥೇಳಿ ನೀವು ಈ ರೀತಿ ಉತ್ತರವನ್ನು ಅಲ್ಲಿ ಬರಿತಾ ಹೋಗಬೇಕು. ನಾವು ಇಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಅಂಥೇಳಿ ಒಂದು ನಿಮಗೆ ಪಾಠದ ಮೇಲೆ ಕಲಾಂ ಅವರು ಬಂಡೆಗಳ ಬಸಿರಿನಲ್ಲಿ ಕಂಡಿದ್ದೇನು ಅಂತ ಹೇಳಿದಂದರೆ, ಕಲಾಂ ಅವರ ಬಂಡೆಗಳ ಬಸಿರಿನಲ್ಲಿ ಅವನ ಶಿವನ ನಿಹಿತ ಶಕ್ತಿಯನ್ನು ಕಂಡರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು ಅಂಥೇಳಿ ನೀವು ಇಲ್ಲಿ 2 ಅಂಕ ಪ್ರಶ್ನೆಯನ್ನು ಬರಿಬೇಕು. ಒಟ್ಟು ನಾನು ಕಂಪ್ಲೀಟ್ ಕೊಟ್ಟಿದ್ದೀನಿ, ನೋಡ್ಕೊತ ಹೋಗಿ. ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂಥದ್ದು ಅಂಥೇಳಿ ಅಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಮನೆಯಲ್ಲಿ ಪಂಥ್ಯ ಎಂದು ಕರೆದ ತಿಂಡಿಗಳನ್ನು ಕೂಡಿ ತಿಂದ ಅಂಥವರು ಕಠಿಣ ಪದಾರ್ಥಗಳನ್ನು ಜಡಿಯುವ ಇವರ ಜಡ್ಡೆಂದು ನೆಟ್ಟಗಾಗದು ಮತ್ತು ಸಾಯುತ್ತವೆ ಹೀಗೂ ಸಾಯುತ್ತವೆ ಎಂದು ಕರೆದಿದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂತೆ, ದೀರ್ಘ ಗದ್ಯ ಯಾವುದ್ರಿ ನಿಮಗೆಲ್ಲ ಗೊತ್ತಿದೆ, ಕೃಷ್ಣೇಗೌಡರ ಆನೆ ಅಂತ ಹೇಳ್ತೀನಿ. ಸೊ ಅಲ್ಲಿ ಸ್ವರ್ಗಿದ್ದ ಆನೆಯನ್ನು ಕೃಷ್ಣೇಗೌಡರು ಹೇಗೆ ಸಾಕಿದರು ಅಂಥೇಳಿ 2 ಅಂಕ ಪ್ರಶ್ನೆ ಕೇಳ್ತಾರೆ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರು ತಿಂದು ಸೊರಗಿದ್ದ ಆನೆಗೆ ಕೃಷ್ಣಗಳನ್ನು ಬದನೆ ಸೊಪ್ಪು, ಹುಲ್ಲು, ಹಿಂಡಿ, ಗೆಣಸು ಮುಂತಾದವನ್ನು ಕೊಟ್ಟು ಸಲ್ಲುತ್ತಾರೆ. ಅದನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎನಿಮಿಗಳು ಯಾರು ಅಂತಂದರೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟು, ಜೊತೆಗೆ ಟೆಲಿಫೋನು, ಜೊತೆಗೆ ಇನ್ನೊಂದು ಯಾವುದಪ್ಪ ಅಂತಂದರೆ PW ಡಿಪಾರ್ಟ್ಮೆಂಟ್ ಏನಾಗಿದ್ರು ಅಂದರೆ ಅವರು ಎನಿಮಿಗಳಾಗಿದ್ದರು ಅಂತ ಹೇಳ್ಬೋದು. ಇನ್ನು ನಾಯಿ ಕಚ್ಚಿದೆಲ್ಲ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದಂದರೆ, ನಾಯಿ ಕಚ್ಚಿದಲ್ಲ ಎಂದು ಇರುಸು ಮುರುಸಿನಿಂದ ಅದನ್ನು ಬೀದಿಯಲ್ಲಿ ತೋರಿಸುವ ಹಂಗಿಲ್ಲ, ನನಗಂತೂ ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟ್ ಬಿಚ್ಚಬೇಕಾಗುತ್ತೆ ಎಂದು ದನಿ ಎತ್ತಿ ತಗ್ಗಿಸಿದ. ಇನ್ನು ಆನೆಯನ್ನು ಹದುಬಸ್ತಿನಲ್ಲಿಡುವ ಬಗ್ಗೆ ವೇಲಾಯುಧ ಏನು ಹೇಳ್ತಾನೆ ಅಂತ ಹೇಳ್ತಾನೆ ಅಂದರೆ, ಆನೆಯ ಕಾಲಿನ ಬೆರಳುಗಳಿಗೆ ಅಂಕುಶದಿಂದ ತೆಗೆದರೆ ಎಂದು ಮುಂಡು ಆನೆಯಾದರೂ ಹದ್ದು ಬಸ್ತಿನಲ್ಲಿ ಬರಬಹುದೆಂದು ವೇಲಾಯುಧನ ಅಪ್ಪ ತಿಳಿಸಿದನು ಅಂತ ಹೇಳ್ತೀನಿ. ಇನ್ನು ಈ ವಿಭಾಗಕ್ಕೆ ಬರ್ತೀನಿ ನಾನು. ಇಲ್ಲಿ ಸಂದರ್ಭ ಕುರಿತು ಸ್ವಾರಸ್ಯ ಬರೀರಿ ಅಂತಂದಾಗ ನಾನು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹಗೆಗಳನ್ನು ಹಿಂಡಿದವನು ಮನದೊಳಗೆ ಅಂಥೇಳಿ ಒಂದು ಏನಪ್ಪ ಅಂತಂದರೆ 1ನೇ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಕುಮಾರವ್ಯಾಸರು ಆಯ್ಕೆಯನ್ನು ನೀವು ನೋಡ್ರಿ. ಇಲ್ಲಿ ಕುಮಾರವ್ಯಾಸ ಕವಿ ಕರ್ನಾಟಕ ಭಾರತ ಕಥಾಮಂಜರಿಯಿಂದ ಈ ಹುಟ್ಟಿದಿರಲಿ ನಾರಿಯನ್ನೋಳು ಎಂಬ ಕಾವ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ಇನ್ನು ಸಂದರ್ಭ ನೋಡಿ, ದ್ರೌಪದಿಗಾದ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದು ಆಕೆಯನ್ನು ಸಂತೈಸುವ ಸಂದರ್ಭದ ಇದಾಗಿದೆ ಅಂತ ಹೇಳ್ತಾರೆ. ನಾನಿಲ್ಲಿ ವಿವರಣೆ ಮತ್ತು ಸ್ವಾರಸ್ಯ 2 ಕೊಟ್ಟಿದ್ದೆ ನೋಡಿ. ದ್ರೌಪದಿಯು ಕೀಚಕನ ಉಪಟಳವನ್ನು ಭೀಮನಿಗೆ ಹೇಳಿ ದುಃಖವನ್ನು ತೋಡಿಕೊಂಡಾಗ ಭೀಮನು ಮೊದಲಿಗೆ ಧರ್ಮಜನ ಆಜ್ಞೆ ಪ್ರಯುಕ್ತ ಮಾಡುವನು. ದ್ರೌಪದಿ ಭೀಮನ ಮತ್ತು ಉಳಿದ ಪಾಂಡವರ ಪೌರುಷವನ್ನು ಮೊದಲಿಸಿ ಮಾತನಾಡಿದಾಗ ಭೀಮನ ಅಂತಃಕರಣದಲ್ಲಿ ರೋಷದ ಘನತೆ ಹೆಚ್ಚಿತ್ತು ಅಂಥೇಳಿ ಈ ರೀತಿ ಉತ್ತರವನ್ನು ಬರಿಬೇಕು. ಇನ್ನು ಇನ್ನೊಂದು ಪ್ರಶ್ನೆ ಇಲ್ಲಿದೆ, ನೀ ತಂಪು ನನ್ನ ತವರಿಗೆ ಎಂಬ ಒಂದು ಪ್ರಶ್ನೆಗೆ ಈ ಕಾವ್ಯ ಭಾಗವನ್ನು ಹಬ್ಬಲಿ ಅವರ ರಸಬಳ್ಳಿ ಈ ಪಾಠದಲ್ಲಿ ತ್ರಿಪದಿಗಳ ಸಂಕಲನದಿಂದ ಸ್ವೀಕರಿಸಲಾಗಿದೆ ಅಂತ ಆಯ್ಕೆ ಮಾಡಲಾಗಿದೆ. ಸಂದರ್ಭ, ಹೆಣ್ಣು ಮಗಳೊಬ್ಬಳು ತನ್ನ ತಾಯಿಯನ್ನು ನೆನೆದು ಹೇಳಿರುವ ಈ ಮೇಲಿನ ತವರಿನಲ್ಲಿ ತಾಯಿ ಇದ್ದರೆ ಮಾತ್ರ ತಂಪು ನೆಮ್ಮದಿ ಎಂದಾಗ ಇಲ್ಲಿ ಹೆಣ್ಣು ಮಗಳ ಅಭಿಪ್ರಾಯ ಪಟ್ಟಿದ್ದಾಳೆ. ಸ್ವಾರಸ್ಯ, ಬೇಸಿಗೆ ದಿನಗಳಲ್ಲಿ ತಂಪನ್ನು ನೀಡುವುದು ಬೇವಿನ ಮರ, ಅದರಂತೆ ಭೀಮತಿರಿ ಎಂಬ ಹೊಳೆಯು ತಂಪೇ ತವರದಲ್ಲಿ ತಾಯಿ ಇದ್ದರೆ ತವರು ಮನೆ ತಂಪಾಗುವುದು ಎಂಬುದು ಇಲ್ಲಿನ ಆಶಯವಾಗಿದೆ. ಇನ್ನು ನಾನು ಗದ್ಯ ಭಾಗಕ್ಕೆ ಬರ್ತೀನಿ. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವುದು ಅಪಾಯ ಇದೆ ಅಂಥೇಳಿ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆಯ್ಕೆ ನೋಡಿ, P. ಲಂಕೇಶ್ ಅವರು ಮುಟ್ಟಿಸಿಕೊಂಡವನು ಎಂಬ ಕಥೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಮತ್ತು ಬಸಲಿಂಗನ ನಡುವೆ ನಡೆದಿರುವಂಥ ಒಂದು ಸಂಭಾಷಣೆಯಲ್ಲಿ ನೋಡ್ತೀರಿ. ಸಂದರ್ಭ ಯಾವುದಲ್ಲಿ ಹೇಳ್ತಾರೆ ಅಂದರೆ, ಕಣ್ಣಿನ ಆಪರೇಷನ್ಗೆಂದು ನಿಗದಿತ ಒಂದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಬಂದಾಗ ಅವರು ಅವನಿಗೆ ಕಾಯುತ್ತಿದ್ದಂತೂ ಬಸಲಿಂಗನ ಅವರಿಗೆ ವಿಶೇಷ ಪ್ರೀತಿ ಎಂದು ಆಸಕ್ತಿಯನ್ನು ಹೇಳ್ತಾರೆ. ಇನ್ನು ಸ್ವಾರಸ್ಯ ನೀವು ನೋಡ್ತೀರಿ, ಅನುಭವಿ ವೈದ್ಯರಾದ ಆತ ಬಸಲಿಂಗನನ್ನು ಆಪರೇಷನ್ ಸಿದ್ಧಗೊಳಿಸಿ ಕೆಲವು ನಿಮಿಷಗಳ ಆಪರೇಷನ್ ಮಾಡಿ ಮುಗಿಸಿದರು. ನಂತರ ಬಸಲಿಂಗನ ಕೈ ಹಿಡಿದುಕೊಂಡು, ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತಲೆಗೆ ನೀರು ಸೋಂಕಿಸಬಾರದು, ಒಂದು ವೇಳೆ ನೀರು ಸೋಂಕಿಸಿದ್ರೆ ಕಣ್ಣು ಕೆಟ್ಟು ಹೋಗೋದು ಅಂಥೇಳಿ ಅವರಲ್ಲಿ ಉತ್ತರವನ್ನು ಹೇಳ್ತಾನೆ. ಈ ರೀತಿ ನೀವು 3 ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಇನ್ನು ದೀರ್ಘ ಗದ್ಯಕ್ಕೆ ಹೋಗ್ತೀನಿ. ಯಾವುದಾದ್ರೂ ಒಂದು ಪ್ರಶ್ನೆ ಅಂತ ಕೇಳಿದ್ದಾರೆ, ನಾನು ಒಂದನ್ನು ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಪ್ರಶ್ನೆ ಇದೆ, ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅಂತೇಳಿ ಒಂದು ಪ್ರಶ್ನೆ ದೀರ್ಘದಲ್ಲಿದೆ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಿಳತೆಯಲ್ಲಿ ಫಾರೆಸ್ಟರ್ ನಾಗರಾಜ್ ನಿರೂಪಕರಿಗೆ ಈ ಮೇಲಿನ ಮಾತನ್ನು ಹೇಳ್ತಾನೆ. ಸಂದರ್ಭವನ್ನು ನೋಡಿ, ನಿರೂಪಕರು ಫಾರೆಸ್ಟ್ ನಾಗರಾಜನ ಕಚೇರಿಗೆ ಬಂದು ಮರ ಕಡಿದವನ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ನನ್ನ ಕೊಡಲಿ ತಂದು ಆಫೀಸಿನಲ್ಲಿ ಇಟ್ಟುಕೊಂಡಿರುವುದೇ ಅಂತೇಳಿ ಒಂದು ಪ್ರಶ್ನೆ ಮಾಡಿದಾಗ ಆ ಸಂದರ್ಭದಲ್ಲಿ ಬರ್ತದೆ. ಇನ್ನು ಸ್ವಾರಸ್ಯ ನೀವು ನೋಡ್ತೀರಿ, ಅದಕ್ಕೆ ಉತ್ತರಿಸುತ್ತಾ ನಾಗರಾಜನ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಎಂದು ಹೇಳಿ ಕೋರ್ಟಿನಲ್ಲಿ ಅಪರಾಧಿ ಯಾವುದರಿಂದ ಮರ ಕಡಿತಿದ್ದಾನೆ ಎಂದು ಪ್ರಶ್ನಿಸಿದರೆ ಹಾಜರುಪಡಿಸಬೇಕಲ್ಲ, ಹಾಗಾಗಿ ವೆಪನ್ ಮುಂತಾದ ದುರ್ಗಪ್ಪ ಕೊಡಲಿನ ಕಿತ್ತುಕೊಂಡು ಆಫೀಸ್ನಲ್ಲಿ ತಂದಿಡ್ತಾನೆ ಅಂತೇಳಿ ಉತ್ತರವನ್ನು ಬರೀಬೇಕು.
ಈ ವಾಕ್ಯ ಹೋಗ್ತೀನಿ ನಾನು. ಇಲ್ಲಿ 5-6 ವಾಕ್ಯಗಳಲ್ಲಿ ಬರಿ ಅಂತಂದರೆ ನಾನು ಯಾವುದಾದ್ರು 2 ಬರೆದಿದ್ದೀನಿ. 5-6 ಅಂತಂದರೆ 4 ಅಂಕದ ಪ್ರಶ್ನೆಗಳಿರ್ತದೆ. ಇಲ್ಲಿ ಪ್ರಸ್ತುತ ನೋಡಿರಿ ಪ್ರಶ್ನೆ ಇದೆ, ದ್ರೌಪದಿ ಅವಮಾನಗೊಳಗಾದ 3 ಪ್ರಸಂಗಗಳಂತ ಕೊಟ್ಟಾರೆ. ನಾನೇನು ಮಾಡಿದ್ದೀನಿ, ಇನ್ನು ಹುಟ್ಟಿದೇ ಇರಲಿ ನಾರಿಯೋಳು ಎಂಬ ಕಾವ್ಯ ಭಾಗದಿಂದ ಪ್ರಸ್ತುತ ಅಂತ ನಾನು ಇಲ್ಲಿ ಬರಿತೀನಿ ನೋಡಿ. ಅದನ್ನು ನೀವು ಮೆನ್ಷನ್ ಮಾಡಬೇಕು, ಅಂದರೆ ಯಾವ ಭಾಗದಲ್ಲಿ ಆಯ್ದುಕೊಂಡಿದ್ದಾರೆ. ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂತಂದರೆ ಸುಮ್ಮನೆ ಈ ಮಾದರಿಗಳನ್ನು ನೀವು ಕಂಪಲ್ಸರಿ ಕಡ್ಡಾಯವಾಗಿ ಹಾಕಬೇಕು. ಪ್ರಸ್ತುತ ಯಾವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ, ಅದರ ವಿಸ್ತಾರತೆ ಏನು, ಅದು ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ. ನೀವು ಅಂಕಗಳು ಬೇಕು ಸರ್ ಅಂತೀರಿ ಹೊರತಾಗಿ ಆ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರಿಬೇಕು ಅನ್ನೋದು ನಿಮ್ಮ ಹತ್ರ ಬೇಕು. ಸೊ ನಾನು ಬಹಳ ಜನ ವಿದ್ಯಾರ್ಥಿಗಳಲ್ಲಿ ಇದನ್ನು ಏನು ಹೇಳ್ತೀನಿ ಅಂತಂದರೆ, ಮೊದಲು ಸ್ಪಷ್ಟವಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ. ಓದಿದ ನಂತರ ಯಾವ ಪಾಯಿಂಟ್ ಬರ್ತವೆ ಅಂತೇಳಿ 1 ಸೆಕೆಂಡ್ ನೀವು ಕಣ್ಣು ಮುಚ್ಚಿ ನೆನಪು ಮಾಡ್ಕೊಳ್ಳಿ. ಆಗ ನಿಮ್ಗೇನು ಅನ್ನಿಸ್ತಂದ್ರೆ ಈ ಪ್ರಶ್ನೆಗೆ ಇದು ಉತ್ತರ. ನೀವು 1 ಪಾಯಿಂಟ್ ನೆನಪು ಮಾಡಿದ್ರಿ ಅಂದರೆ ನಾನು 100% ಹೇಳ್ತೀನಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಿಮ್ಗೆ ಆಟೋಮೆಟಿಕಾಗಿ ನೆನಪು ಬರ್ತದೆ. 1 ಪಾಯಿಂಟ್ ನೀವೀಗ ಬರಿತಾ ಇದ್ದೀರಿ, ಬರಿತಾ ಆದ ನಂತರ ಅದು ಕೊನೆಗೊಂಡಾಗ ಇನ್ನೊಂದು ಪಾಯಿಂಟ್ ನಿಮ್ಗೆ ನೆನಪಿಗೆ ಬರ್ತದೆ, ಅದು ಕೊನೆಗೊಂಡಾಗ ಇನ್ನೊಂದು ಪಾಯಿಂಟ್. ಆ ರೀತಿ ಓದ್ಕೊಂಡ್ರೆ ಅಭ್ಯಾಸ ನಿಮಗೆ ಸರಳ ಆಗ್ತದೆ ಅಂತ ಹೇಳ್ತೀನಿ. ಬನ್ನಿ ಈ ಒಂದು ಪ್ರಶ್ನೆ ಉತ್ತರವನ್ನು ನೋಡೋಣ. ಮೊದಲನೆಯದು, ಜೂಜಿಯಲ್ಲಿ ಯುಧಿಷ್ಠಿರ ಸೋತಾಗ ಒತ್ತೆಯಾಳಾಗಿ ದ್ರೌಪದಿಯನ್ನು ದುರ್ಯೋಧನ ತುಂಬಿ ಸಭೆಯಲ್ಲಿ ಎಳೆದು ದುಶ್ಯಾಸನದಿಂದ ವಸ್ತ್ರಾಪರಣ ಮಾಡಿಸುತ್ತಾನೆ. ದುಶ್ಯಾಸನದ ತಾಯಿ ಸಮಳಾದ ಅತ್ತಿಗೆ ದ್ರೌಪದಿಯೇ ಮುಂದೆ ಹಿಡಿದು ತಂದು ಅವಮಾನ. 2ನೇದು, ವನವಾಸದ ಅವಧಿಯಲ್ಲಿ ದುಶ್ಯಳೆಯ ಕಂಡನಾದ ಜಯದ್ರದ ಅಥವಾ ಸಂಧ್ಯಾ ದ್ರೌಪದಿಯನ್ನು ಅಪಹರಿಸಿಕೊಂಡು ಹೋಗಿ ಅವಮಾನಿಸುತ್ತಾನೆ. ಇನ್ನು 3ನೇದು, ಕೀಚಕನು ರಾಜ್ಯಸಭೆಯಲ್ಲಿ ದ್ರೌಪದಿನೇ ಅವಳ ಗಂಡಂದಿರೆದುರು ಉಡಾಗಾಲಿನಿಂದ ಅಂದರೆ ಎಡಗಾಲಿನಿಂದ ಒದ್ದು ಬೀಳಿಸಿದ ಅವಮಾನಕ್ಕೆ 3 ಪ್ರಸಂಗಗಳು ದ್ರೌಪದಿ ಸಂಕಷ್ಟ ಎದುರಾಯಿತು ಅಂತ ಹೇಳ್ತಾರೆ. ಇನ್ನು ಕೆಳಗಿನ ಪದ್ಯವಾಗ ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಭಾಳ ನ್ಯೂ ಕ್ವಶನ್ನು, ಭಾರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ರಶ್ನೆ ನಿಮ್ಮ ಕಣ್ಣು ಮುಂದಿದೆ. ಸ್ವಲ್ಪ ಇದನ್ನು ನೀವು ನೋಡ್ಕೊಳ್ಳಿ. ಇಲ್ಲಿ ಪುರುಷದ ಗ್ರಹದೊಳಗಿದ್ದು ತಿರುವನೇ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗರಸುವನೇ ಕರೆದವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆಯುವ ನಿಮ್ಮ ಭಕ್ತನು ಉರಿಲಿಂಗ ಪೆದ್ರಿ ವಿಶ್ವೇಶ್ವರ ಅಂಥೇಳಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೊಟ್ಟಾರೆ ನೋಡಿ. ಕೆರೆಯುದಕವನ್ನು ಅರಸರಾದವರು ಅಂತಂದರೆ 1 ಅಂಕಕ್ಕೆ. ಇಲ್ಲಿ ನೋಡ್ರಿ, ತೊರೆಯೊಳಗಿದ್ದವನು ನದಿಯ ಬಳಿ ಇರುವನು. ಇನ್ನು ಈ ಕವಿಯ ವಚನ ಯಾವುದು ಅಂತಂದರೆ ಉರಿಲಿಂಗ ಪೆದ್ದಿ. ಮತ್ತು ಮಂಗಳಲಿಂಗದ ಮಹತ್ವವನ್ನು ಕವಿ ಹೇಗೆ ವಿವರಿಸಿದಾನೆ ಅಂಥೇಳಿ ನೀವು ಇಲ್ಲಿ ನೋಡ್ಬೋದು. ಮಂಗಳಲಿಂಗದವನಲ್ಲಿ ಇಡೀ ಜಗತ್ತನ್ನು ಅಡಗಿದೆ. ಮಂಗಳಲಿಂಗದಗಳು ಪುರುಷದ ಗೃಹದಂತೆ ಇಡೀ ಜಗತ್ತಿನ ಕೃಪೆಯಲ್ಲಿರಿಸುವ ತೊರೆಯುವವನು. ಆದ್ದರಿಂದ ಮಂಗಳಲಿಂಗ ಅಂಗಳವಿರಲು ಅನ್ಯಲಿಂಗಗಳ ಭಕ್ತ ನೆನೆಯುವೇನೆ ಅಂಥೇಳಿ ಇಲ್ಲಿ ನೀವು ಈ ರೀತಿ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ಇನ್ನು ನಾನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಯಾವುದಾದ್ರು ಒಂದನ್ನು ಬಂದಿದ್ದೀನಿ. ಬ್ರಿಟಿಷರು ಬರೋಕ್ಕಿಂತ ಮೊದಲು ವಾಲ್ಫೇರ್ ಹೇಗಿತ್ತು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ದಯವಿಟ್ಟು ಈ ಪ್ರಶ್ನೆಗಳೆಲ್ಲ ಕ್ವಶನ್ ಪೇಪರ್ದಲ್ಲಿದ್ದಾವೆ, ಹೋಗಿ ಅವುಗಳನ್ನು ನೋಡ್ಕೊಳ್ಳಿ. ಬ್ರಿಟಿಷ್ ವಾಲ್ಫೇರ್ ದಟ್ಟ ಅರಣ್ಯ ಪ್ರದೇಶವಾಗಿದ್ದು ಗಗನಚುಂಬಿ ಮರಗಳು, ಮೇಲ್ಛಾವಣಿ, ವೇದಿಕೆ, ಭೂಸ್ಪರ್ಶ ಮಾಡುವಂಥ ಸೂರ್ಯನ ಕಿರಣಗಳು ಸೆಣಸಿದ್ದವು. ದಟ್ಟವಾದ ಕಾಡುಗಳು ಇದಾಗಿದ್ದವು. ಕಗ್ಗತ್ತಲ ಆಫ್ರಿಕಾವನ್ನು ನೀವಂತಾಗಿತ್ತು. ಸೊ ಈ ರೀತಿ ವರ್ಣನೆ ಮಾಡಿ ನೀವೆಲ್ಲೂ ಬರಿಬೇಕು. ಇನ್ನು ದೀರ್ಘ ಗದ್ಯಕ್ಕೆ ಬರ್ತೀನಿ. 5-6 ವಾಕ್ಯಗಳಲ್ಲಿ ಬೇಕಾದ 1ಕ್ಕೆ ಅಂತ ಕೇಳ್ತಾರೆ. ನಿರೂಪಕರು ಕೊಡಲಿ ವಸೂಲಿ ಮಾಡೋ ಹೋಗಲಿಕ್ಕೆ ವಿವರಿಸಿ ಅಂತ ಹೇಳ್ತಾರೆ. ಕೊಡಲಿ ಸುಳ್ಳು ಹೇಳಿ ಕದ್ದುಕೊಂಡು ಹೋಗುವಷ್ಟು ಅಮೂಲ್ಯವಾದದ್ದೇನೂ ಅಲ್ಲ. ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡು ಆಗುವಾಗ ಅಡ್ಡಾಡುವ ಬೇರೆಯವರ ಕಡೆಯಲೆಂದು ಉಪಯೋಗಿಸುತ್ತಿದ್ದೆ. ಅದನ್ನು ಎರ್ರಾಬಿರಿ ಬಜ್ಜಿ ಅವರ ಹಿಂಭಾಗ ಯಾವುದಾದ್ರೂ ಮುಂಭಾಗ ಯಾವುದು ಅಂಥೇಳಿ ಸೊ ತಮ್ಮ ಇದನ್ನು ನಿರೂಪಕರು ಇಲ್ಲಿ ಹೇಳಿದ್ದಾರೆ. ಇನ್ನು ವಿಭಾಗಕ್ಕೆ ನಾನು ಹೋಗ್ತೀನಿ. ಭಾಷಾಭ್ಯಾಸವನ್ನು ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಯಾವುದಾದ್ರೂ 4ನೇ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೊಟ್ಟಾರೆ. ಕೆಳಗಿನ ಯಾವ್ದಾದ್ರು ಪದಗಳಿಗೆ ನಾನಾ ಅರ್ಥದಲ್ಲಿ ಬರೀರಿ ಅಂತಂದರೆ, ನರ ಅಂದರೆ ಮನುಷ್ಯ ಅಥವಾ ರಕ್ತನಾಳ, ಗಂಡ ಎಂದರೆ ಪತಿ ಅಥವಾ ವೀರ, ಮುನಿ ಎಂದರೆ ಋಷಿ ಅಥವಾ ಸಂತ ಜ್ಞಾನಿ ಅಂತ ಕರಿತೀವಿ. ಇಲ್ಲಿ 2 ಪದಗಳಿಗೆ ಗುಣವಾಚಕವನ್ನು ಬರಿ ಅಂತ ಕೊಟ್ಟಿದ್ದಾರೆ. ದುರ್ಜನರು ಅಂತಂದರೆ ದುರ್ಜನರ ಗುಣ, ದುರ್ಜನ ಅಂದರೆ ಕೆಟ್ಟ, ದುರ್ಗುಣ ಅಂತ ಕರಿತೀವಿ. ಹಾಡು ಹಕ್ಕಿ ಅಂದರೆ ಅದರ ಅರ್ಥ ಹಾಡು, ಹಕ್ಕಿ ಹಾಡ್ತಾ ಇದೆ. ದೂರದೃಷ್ಟಿ ಅಂದರೆ ದೂರವಾದಂಥ ಒಂದು ದೃಷ್ಟಿ ಅಂತ ಹೇಳ್ತೀವಿ. ಒಟ್ಟು 2 ಬರಿಬೇಕು. 2 ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಅಂತಂದರೆ, ನಲಿಯುತ್ತಾ ಅಂತಂದರೆ ಅದು ಭವಿಷ್ಯತ್ ಕಾಲ ಅಂತ ಹೇಳ್ತೀನಿ ನಾನು. ಇನ್ನು ತಿಂದನು ಅಂತಂದರೆ ಅದು ಭೂತಕಾಲ, ಆಲ್ರೆಡಿ ತಿಂದಿದ್ದಾನೆ. ನೋಡಿ ದಳು ಅಂದರೆ ಅದು ವರ್ತಮಾನ ಕಾಲ ಅಂತ ಹೇಳ್ತೀನಿ. ಇನ್ನು ಕೆಳಗಿನ ವಿಭಕ್ತಿ ಪ್ರತ್ಯಯಗಳು ಅಂತ ನೋಡ್ತೀನಿ. ಇಲ್ಲಿ ಮನೆಯಲ್ಲಿ ಅಂತಂದರೆ ಸಪ್ತಮಿಯಲ್ಲಿ, ಹರೆಯಕ್ಕೆ ಅಂತಂದರೆ ಚತುರ್ಥಿಗೆ, ನಗ್ದಲೆಯಂ ಅಂತಂದರೆ ಅದು ದ್ವಿತೀಯ ಅಂತ ಹೇಳ್ತೀವಿ. ಇನ್ನು ಈ ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನುಡಿಗಟ್ಟುಗಳು: ದಾರಿದೀಪ, ನಮಗೆ ಗುರು ಹಿರಿಯರು ದಾರಿದೀಪವಾಗಬೇಕು. ಕೈ ಕೊಡು, ಅವನು ಕಷ್ಟದಲ್ಲಿದ್ದಾಗ ಅವನ ಸ್ನೇಹಿತರು ಕೈ ಕೊಟ್ಟರು. ರೈಲು ಬಿಡು, ನಮ್ಮ ಮಾವ ಕತೆ ಹೇಳೆಂದರೆ ರೈಲು ಬಿಡುತ್ತಾನೆ. ಅಂದರೆ ಸ್ವಂತ ವಾಕ್ಯದಲ್ಲಿ
ಸರಿಯಾದ ರೀತಿಯಲ್ಲಿ ಮತ್ತು ವ್ಯಾಕರಣ ಭರಿತವಾದಂಥ ವಾಕ್ಯಗಳಿರಬೇಕು. ಇನ್ನು ಅನ್ಯ ದೇಶೀಯ ಪದಗಳು ಅಂತಂದರೆ ಬ್ಯಾಂಕು, ಸ್ಕೂಲ್, ಇಲಾಖೆ, ರುಜು, ಮೇಜು, ರಶೀದಿ, ಭಾಳಷ್ಟು ಅನ್ಯ ದೇಶೀಯ ಪದಗಳು ಬರ್ತವೆ. ಸರಳವಾಗಿ ಭಾಷಾ ವ್ಯಾಸದಲ್ಲಿ ನಿಮ್ಗೆ 8 ಅಂಕ ಸಿಗ್ತದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ವಿಭಾಗಕ್ಕೆ ನಾನು ಹೋಗ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೀರಿ ಅಂತಂದ್ರೆ ನಾನು ನಿಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪತ್ರದ ಒಂದು ಇದು ತಂದೆ ನೋಡಿ. ಮೊದಲು ನಾವು ಇಂದ ಅಂತ ಬರೀಬೇಕು. ಇಂದ ಸುನಿಲ್ NC ದ್ವಿತೀಯ PUC ಪ್ರೆಸಿಡೆನ್ಸ್ ಪದವಿ ಪೂರ್ವ ಕಾಲೇಜು ಶಿರಾ ತುಮಕೂರು ಜಿಲ್ಲೆ. ಯಾರಿಗೆ ಪತ್ರ ಬರಿತಿದ್ದೀರಿ ಅಂತಂದರೆ ಪ್ರಾಚಾರ್ಯರಿಗೆ, ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜು ತುಮಕೂರು ಜಿಲ್ಲೆ ಅಂತ ಹೇಳ್ತೀವಿ. ಇನ್ನು ಮಾನ್ಯರೇ, ವಿಷಯ ಇಲ್ಲಿ ಬರೆದಿದ್ದೀನಿ ನೋಡಿ. ವಿಷಯ ವರ್ಗಾವಣೆ ಪ್ರಮಾಣಪತ್ರ ಅಂಕಪಟ್ಟಿಯನ್ನು ಪಡೆಯುವಂತೆ ಅಂತ ಹೇಳ್ತೀವಿ. ಇಲ್ಲಿ ವಿಷಯವನ್ನು ಯಾವ ರೀತಿ ಆದರ್ಶವಾಗಿ ಇಟ್ಟುಕೊಂಡಿದ್ದೀನಿ ಅಂತ ನೀವೆಲ್ಲ ನೋಡ್ಬೋದು. ಇಲ್ಲಿ ನಾನು ಭಾಳ ಜಾಸ್ತಿ ಓದೋಕ್ಕೆ ಹೋಗಲ್ಲ. ಸೊ ಅದು ಶೀಟ್ ಆ್ಯಂಡ್ ಶಾರ್ಟ್ ಆಗಿರ್ತದೆ, ಅದನ್ನು ನೀವು ನೋಡ್ಕೋಬೇಕು. ಧನ್ಯವಾದಗಳೊಂದಿಗೆ ಸ್ಥಳ, ದಿನಾಂಕ ಮತ್ತು ಇಂತಿ ನಿಮ್ಮ ವಿಶ್ವಾಸಿ ಅಂತೇಳಿ ಈ ರೀತಿ ನೀವು ಮಾದರಿ ಮತ್ತು ಪ್ಯಾಟರ್ನ್ ಹಾಕಿ. ಕೊನೆಯದಾಗಿ ನಾನೊಂದು ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ ಅಂಥೇಳಿ ಏನಪ್ಪ ಅಂತಂದರೆ ಒಂದು ನಿಬಂಧವನ್ನು ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಎಂದು ನಿಬಂಧ ಇದೆ. ಆ ನಿಬಂಧವನ್ನು ನೀವು ಇಲ್ಲಿ ನೋಡ್ಕೊತ ಹೋಗ್ತೀರಿ. ಇಲ್ಲಿ ನೋಡಿ, ಅರಣ್ಯಗಳು ಮೊದಲು ನಾನೇನು ಮಾಡಿದ್ದೀನಿ, ಪೀಠಿಕೆ ಬರೆದಿದ್ದೀನಿ. ಪೀಠಿಕೆಯನ್ನು ಹಾಕ್ತೀರಿ. ತದನಂತರ ವಿಷಯ ವಿಸ್ತಾರ ಹಾಕ್ತೀರಿ. ತದನಂತರ ಅರಣ್ಯ ಸಂರಕ್ಷಣೆ ಪ್ರಯೋಜನಗಳಂತೆ ಹಾಕ್ತೀರಿ. ಜೊತೆಗೆ ಅರಣ್ಯ ಹೇಗೆ ಉಳಿಸಬೇಕು ಅಂಥೇಳಿ ಹಾಕ್ತೀರಿ. ಜೊತೆಗೆ ಅವೆಲ್ಲ ಏನೇನು ಅಂಥೇಳಿ ನನ್ನ ಪಾಯಿಂಟ್ಗಳನ್ನು ನಿಮಗೆಲ್ಲರಿಗೂ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಅವುಗಳನ್ನು ನೋಡ್ಕೊಳ್ಳಿ. ಕೊನೆಗೆ ಉಪಸಂಹಾರ ಹಾಕಿ ನಿಬಂಧನ ಇಲ್ಲಿಗೆ ಸಮಾಪ್ತಿ ಮಾಡ್ತೀರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್ 3ರ ಕಂಪ್ಲೀಟ್ ಕೀ ಆನ್ಸರ್ ಆಗಿತ್ತು ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.